4ನೇ ಅಧ್ಯಾಯದಲ್ಲಿ ಕೃಷ್ಣಾರ್ಜುನರ ಸಂವಾದದಲ್ಲಿ ಕೃಷ್ಣ ಹೇಳ್ತಾನೆ, ಅರ್ಜುನ ಕೇಳಿದ ಪ್ರಶ್ನೆಗೆ ಅರ್ಜುನ ಕೇಳ್ತಾ ಇದ್ದಾನೆ ಪ್ರಶ್ನೆಯನ್ನು, ಅಲ್ಲಯ್ಯ ನೀನು ಯೋಗವನ್ನು ಅಭ್ಯಾಸವನ್ನು ಸೂರ್ಯನಿಗೆ ಮಾಡಿಸ್ದೆ ಅಂತ ಹೇಳ್ತಿದ್ದೀಯಲ್ಲ, ಕೋಟಿ 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 ವರ್ಷಗಳ ಹಿಂದಿನ ಸೂರ್ಯನ ನೀನು ಪಾಠ ಮಾಡಿಸಿ ಈ ಒಂದು 35 ವರ್ಷದ ವಯಸ್ಸಿನಲ್ಲಿರೋ ನೀನು ಅದು ಹೇಗೆ ಅವನು ಪಾಠ ಮಾಡಿಸ್ಲಿಕ್ಕೆ ಸಾಧ್ಯ ಆಯಿತು? ಕೃಷ್ಣ ಹೇಳ್ತಾ ಇದ್ದಾನೆ, ಅರ್ಜುನಿಗೆ ಗೊತ್ತಾಗೋದಿಲ್ಲ, ನಾನು ನೀನು ಇಬ್ಬರೂ ಕೋಟಿ 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 ಜನ್ಮಗಳನ್ನು ಎತ್ತು ಬಿಟ್ಟಿದ್ದೇವೆ, ಮೂಲದಲ್ಲಿ ನಾವಿಬ್ಬರು ಒಂದೇನೆ, ಈಗ ಬೇರೆ ಅಂತ ಕಾಣಿಸ್ತಾ ಇದ್ದೇವೆ. ಅದನ್ನ ಹೇಗೆ ಸಾಧಿಸೋದು? ಭಗವತ್ಪಾದರು ಯೋಚನೆ ಮಾಡ್ತಾ ಇದ್ದಾರೆ. ಕೃಷ್ಣ ಅರ್ಜುನ ಬೇರೆ ಬೇರೆ ಇದ್ದಾರೆ, ಪರಮಾತ್ಮ ಜೀವಾತ್ಮ, ಪರಮಾತ್ಮ ಜೀವ ಬೇರೆ ಬೇರೆ ಕಾಣಿಸ್ತಾ ಇದೆ. ಅದರ ಮೂಲಕ್ಕೆ ಹೋದರೆ ಕೃಷ್ಣಾರ್ಜುನರು ನಾರಾಯಣ ನರರಾಗಿದ್ದಾರೆ, ಅಲ್ಲೂ ಬೇರೆ ಬೇರೆ ಇದೆಯಲ್ಲಪ್ಪ. ಅದರ ಮೂಲಕ್ಕೆ ಹೋದರೆ ಅವ್ರು ಹೇಗೆ ಬಂದರೆ ಅವರಿಬ್ಬರೂ? ಒಬ್ಬ ನರಸಿಂಹಸ್ವಾಮಿಯಿಂದ ಆ ನರಸಿಂಹಸ್ವಾಮಿಯ ಶಿರ ಈ ಕಡೆ ಬಂದು ನಾರಾಯಣನಾಯಿತು, ಅದೇ ನರಸಿಂಹಸ್ವಾಮಿಯ ದೇಹ ಈ ಕಡೆ ಬಂದು ನರನಾಯಿತು. ಹೀಗಾಗಿ ನರನಾರಾಯಣರ ಮೂಲ, ಕೃಷ್ಣಾರ್ಜುನರ ಮೂಲ ಯಾವುದು? ನರಸಿಂಹ. ನರಸಿಂಹ ಅಂದರೆ ಯಾವುದು? ವಿಷ್ಣು. ವಿಷ್ಣು ಅಂದರೆ ಯಾವುದು? ಪರಮಾತ್ಮ. ಹೀಗಾಗಿ ಇಲ್ಲಿ ಈ ಕ್ಷಣದಲ್ಲಿ ತಾತ್ಕಾಲಿಕವಾಗಿ ಜೀವಾತ್ಮ ಪರಮಾತ್ಮಗಳು ಬೇರೆ ಬೇರೆ ಅಂತ ಇದ್ರೂ ಮೂಲವನ್ನು ಹುಡುಕಿ ಹೋದಾಗ ಒಂದೇ, ಅದು ಪರಮಾತ್ಮವೇ. ಹೀಗಾಗಿ ಭಗವತ್ಪಾದರು ನಿರ್ಣಯ ಮಾಡಿದರು, ಇಲ್ಲಿ ಈ ಉತ್ತರ ಪೀಠದಲ್ಲಿ ಅಥರ್ವಣ ವೇದ ಪೀಠ ಅಂತ ಇದನ್ನು ಕರೆದು ಅಯಮಾತ್ಮ ಬ್ರಹ್ಮ ಅನ್ನತಕ್ಕಂಥ ಮಹಾವಾಕ್ಯವನ್ನು ಇಲ್ಲಿ ಮಂಡನೆ ಮಾಡ್ತೀವಿ. ನರಸಿಂಹಸ್ವಾಮಿಯನ್ನ ಆ ಉತ್ತರ ಪೀಠದಲ್ಲಿ, ಅಥರ್ವಣ ಪೀಠದಲ್ಲಿ ಆರಾಧ್ಯನನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ಪಶ್ಚಿಮ ದಿಕ್ಕಿಗೆ ಬಂದಿದ್ದಾರೆ, ದ್ವಾರಕಾಪೀಠಕ್ಕೆ ಬಂದಿದ್ದಾರೆ. ಆ ದ್ವಾರಕಾಪೀಠದಲ್ಲಿ ಅವರದು ಬಹಳ ವಿಶೇಷವಾಗಿರತಕ್ಕಂಥ ಒಂದು ತರ್ಕ ಕೆಲಸ ಮಾಡಿದೆ. 2 ಕಾರಣಗಳನ್ನು ಕಣ್ಣು ಮುಂದೆ ಇಟ್ಟುಕೊಂಡಿದ್ದಾರೆ. 1ನೇ ಕಾರಣ, ಪೂರ್ವ ದಿಕ್ಕಿನಲ್ಲಿ ಉತ್ತರ ದಿಕ್ಕಿನಲ್ಲಿ ಪುರುಷ ದೇವತೆಗಳನ್ನು ಸ್ಥಾಪನೆಯಾಗಿದೆ. ಪೂರ್ವದಲ್ಲಿ ಸ್ಥಾಪನೆ ಮಾಡಿದ್ದಲ್ಲ, ಇರತಕ್ಕಂಥದ್ದು ಜಗನ್ನಾಥ, ಅಲ್ಲಿರತಕ್ಕಂಥದ್ದು ನರಸಿಂಹನ ಸ್ಥಾಪನೆ ಮಾಡಿದ್ದಾರೆ. ದಕ್ಷಿಣದಲ್ಲಿ ಶೃಂಗೇರಿಯ ಶಾರದೆ. ಅಕಸ್ಮಾತ್ ಪಶ್ಚಿಮದಲ್ಲಿಯೂ ಮತ್ತೊಂದು ಪುರುಷ ವಿಗ್ರಹವನ್ನು ಸ್ಥಾಪನೆ ಮಾಡಿಬಿಟ್ಟರೆ ಹೆಣ್ಣು ಮತ್ತು ಗಂಡಿನಲ್ಲಿ ತಾರತಮ್ಯ ಏರ್ಪಟ್ಟು ಬಿಡುತ್ತೆ. ಒಂದು ಹೆಣ್ಣು 3 ಗಂಡು ಅಂತ. ಆದ್ದರಿಂದ ಇಲ್ಲಿ ಸ್ಥಾಪನೆ ಮಾಡಕೊಂಡು ಮತ್ತೊಂದು ಹೆಣ್ಣನ್ನೇ, ಆಗಲೇ ಸಮಾನತೆ ಏರ್ಪಡುತ್ತೆ. ಅದೇ ಅದ್ವೈತದ ಮೂಲಮಂತ್ರ, ಸಮಾನವಾಗಿರತಕ್ಕಂಥದ್ದು ಅಸಮಾನತೆ ಅಲ್ಲ ಅನ್ನತಕ್ಕಂಥದ್ದು. ಇನ್ನು 2ನೇ ಕಾರಣ, ಆದಿಶಕ್ತಿಯನ್ನು ಸ್ಥಾಪನೆ ಮಾಡಬೇಕು. ನಾನು ಈ ಆದಿಪುರುಷನನ್ನು ಹೇಗೆ ಮಾನ್ಯ ಮಾಡಬೇಕೋ ಅದ್ವೈತದಲ್ಲಿ ಆದಿಶಕ್ತಿಗೂ ಮಾನ್ಯತೆ ಕೊಡಬೇಕು. ಆದಿಶಕ್ತಿ ಅಂದರೆ ಯಾರು? ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ. ಮಹಾಲಕ್ಷ್ಮಿ ಈಗಾಗಲೇ ಜಗನ್ನಾಥ ನರಸಿಂಹರಲ್ಲಿ ಐಕ್ಯರಾಗಿ ಬಿಟ್ಟಿದ್ದಾಳೆ. ಮಹಾಸರಸ್ವತಿ ಶಾರದಾಂಬೆಯಾಗಿ ನಿಂತು ಬಿಟ್ಟಿದ್ದಾಳೆ. ಇನ್ನು ಉಳಿದಿರತಕ್ಕಂಥದ್ದು ಮಹಾಕಾಳಿ. ಆದ್ದರಿಂದ ಪಶ್ಚಿಮದಲ್ಲಿ ದ್ವಾರಕಾಪೀಠದಲ್ಲಿ ಮಹಾಕಾಳಿಯನ್ನು ಸ್ಥಾಪನೆ ಮಾಡ್ತೀನಿ. ಇಲ್ಲಿ ಇರತಕ್ಕಂಥ ಶಿರೋನಾಮೆ, ಇಲ್ಲಿ ಇರತಕ್ಕಂಥ ವಾಕ್ಯ, ಇಲ್ಲಿ ಇರತಕ್ಕಂಥ ಮಹಾವಾಕ್ಯ ಯಾವುದು? ತತ್ವಮಸಿ ಎನ್ನತಕ್ಕಂಥದ್ದು. ಇದನ್ನ ಹಸ್ತಾಮಲಕಾಚಾರ್ಯರು ಅಲ್ಲಿ ಮೊದಲ ಪೀಠಾಧ್ಯಕ್ಷರಾಗಿ ಇಡೀ ಭಾರತಕ್ಕೆ, ಪ್ರಪಂಚಕ್ಕೆ ಈ ತತ್ವವನ್ನು ಅನುಸಂಧಾನ ಮಾಡಬೇಕು, ಪ್ರಸಾರ ಮಾಡಬೇಕು ಅಂತ ಹೇಳಿ ಭಗವತ್ಪಾದರು 4 ದಿಕ್ಕುಗಳಲ್ಲಿ 4 ಮಠಗಳನ್ನು ಸ್ಥಾಪನೆ ಮಾಡಿ ತಮ್ಮ ಪ್ರಧಾನವಾಗಿರತಕ್ಕಂಥ ಕರ್ತವ್ಯವನ್ನೆಲ್ಲ ಮುಗಿಸಿಬಿಟ್ಟಿದ್ದಾರೆ. ಇದೀಗ ಅವರು ವಾಪಸ್ ಹೋಗಬೇಕಾಗಿದೆ. ಹಾಗೆ ಹೋಗುವುದಕ್ಕಿಂತ ಮುನ್ನ ಅವರು ನಮಗೆ ಕೊಟ್ಟ ಕೊಡುಗೆಯನ್ನು ಕುರಿತು ಕೆಲವೇ ಅಂಶಗಳನ್ನು ನೋಡಿಬಿಡೋಣ. ಮೊಟ್ಟ ಮೊದಲನೇದಾಗಿ ಅವರು ಸ್ವರ್ಗ ತಿರಸ್ಕಾರ ಮಾಡಿ ಮುಕ್ತಿ ಪಥ ಬೇಕು ಅಂತ ಹೇಳಿದರು. ಸ್ವರ್ಗ ಬಿಟ್ಟು ಮುಕ್ತಿಗೆ ಹೋಗುವ ಕಾರಣದಿಂದ ಸ್ವರ್ಗಕ್ಕೆ ಇದ್ದಂತಹ ವೇದವನ್ನು ಬಿಟ್ಟು ವೇದಾಂತದ ಕಡೆಗೆ ಗಮನವನ್ನು ಕೊಟ್ಟರು. ಜ್ಞಾನ ಅತ್ಯಂತ ಪ್ರಧಾನವಾಗಿರತಕ್ಕಂಥದ್ದು. ಜ್ಞಾನ ವಿಹೀನ ಸರ್ವಮನೇನ ಮುಕ್ತವನ ಭವತಿ ಜನ್ಮಶತೇನ ಅಂತ ಹೇಳಿ ಜ್ಞಾನಕ್ಕೆ ಪ್ರಾಧಾನ್ಯವನ್ನು ಕೊಟ್ಟರು. ಈ 3 ಸಾಧಿಸಲಿಕ್ಕಾಗಿ ಪ್ರಸ್ಥಾನ ತ್ರಯಗಳ ವಿರಚನೆಯನ್ನು ಮಾಡಿದರು. ಹೀಗೆ ಪ್ರಸ್ಥಾನ ತ್ರಯಗಳನ್ನು ವಿರಚನೆ ಮಾಡಿ ಜ್ಞಾನಕ್ಕೆ ಅಗ್ರಪಟವನ್ನು ಕಟ್ಟಿದಾಕ್ಷಣಕ್ಕೆ ಭಕ್ತಿಯ ಬೆಲೆ ಇಲ್ಲ ಅಂತ ಅಲ್ಲ, ವ್ಯಾವಹಾರಿಕ ಸಂದರ್ಭದಲ್ಲಿ ಭಕ್ತಿಗೆ ಬೆಲೆ ಇದೆ ಅಂತ ಹೇಳಿ ಸಾಕಷ್ಟು ಸ್ತೋತ್ರ ಸಾಹಿತ್ಯವನ್ನು ವಿರಚನೆ ಮಾಡಿದರು. ಹಾಗೂ ಭಾರತದ 4 ದಿಕ್ಕುಗಳಿಗೂ 4 ಧರ್ಮಗೋಪುರಗಳನ್ನು, 4 ಕಾವಲು ಗೋಪುರಗಳನ್ನು, 4 ಧರ್ಮ ಸಂದೇಶಗಳನ್ನು ಸ್ಥಾಪನೆ ಮಾಡಿ ಭಾರತವನ್ನು ಧರ್ಮಭೂಮಿ ಎನ್ನತಕ್ಕಂಥದ್ದನ್ನು ಮತ್ತೊಮ್ಮೆ ರುಜುವಾತು ಮಾಡಿದರು. ಅಖಂಡ ಭಾರತವನ್ನು ಸಂಚಾರ ಮಾಡಿ
ಅಭಾರತ ಒಂದೇ ಅನ್ನತಕ್ಕಂಥದ್ದನ್ನು ಅವರು ನಿರ್ಣಯಿಸಿದರು. ಇಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟಂತಹ ಭಗವತ್ಪಾದರು ಮತ್ತೆ ವಾಪಸ್ ಹೋಗಬೇಕಾಯಿತು. ಆದರೆ ಅಷ್ಟು ಹೊತ್ತಿಗೆ ಅವರಿಗೆ ಒಂದು ಸುದ್ದಿ ಬಂತು, ಕಾಶ್ಮೀರದಲ್ಲಿ ಇರತಕ್ಕಂತಹ ಸರಸ್ವತಿ ಮಂದಿರದ ದಕ್ಷಿಣದ ಬಾಗಿಲನ್ನು ಯಾರೂ ತೆಗೆದಿಲ್ಲವಂತೆ. ಅಂದರೆ ಅರ್ಥ ಏನು ಅಂದರೆ 4 ಬಾಗಿಲುಗಳಿದೆ, ಯಾವುದೇ ಬಾಗಿಲನ್ನು ತೆಗೆದು ಯಾರಾದರೂ ಪ್ರವೇಶ ಮಾಡಬೇಕಾಗಿದ್ದರೆ ಅಲ್ಲಿ ಇರತಕ್ಕಂಥ ವಿದ್ವಾಂಸರಿಗೆ ಎಲ್ಲ ಕೇಳತಕ್ಕ ಪ್ರಶ್ನೆಗೆ ಉತ್ತರ ಕೊಡಬೇಕು. ಹಾಗಾದರೆ ದಕ್ಷಿಣಾತ್ಯನಾಗಿರತಕ್ಕಂಥ ನಾನು ದಕ್ಷಿಣದ ಬಾಗಿಲನ್ನು ತೆಗೆಸ್ತೀನಿ ಅಂತ ಭಗವತ್ಪಾದರು ಹೋಗಿ ಕಾಶ್ಮೀರದಲ್ಲಿರತಕ್ಕಂತಹ ಸರಸ್ವತಿ ಮಂದಿರದ ಹತ್ತಿರ ನಿಂತು ಆ ದಕ್ಷಿಣದ ಬಾಗಿಲಿನ ಹೊರಗಡೆ ಇರತಕ್ಕಂಥ ಎಲ್ಲ ವಿದ್ವಾಂಸರಿಗೂ ಉತ್ತರಗಳನ್ನು ಕೊಟ್ಟು ಆ ಬಾಗಿಲನ್ನು ದುಡ್ಕೊಂಡು ಒಳಗೆ ಹೋಗಿದ್ದಾರೆ. ಶಾರದಾ ಮಂದಿರ ತದ್ವಿರುದ್ಧವಾಗಿ ಸರ್ವಜ್ಞ ಪೀಠ. ಈಗ ಸರ್ವಜ್ಞ ಪೀಠವನ್ನು ಹತ್ತಬೇಕಾಗಿದೆ. ಸರ್ವಜ್ಞ ಪೀಠಾರೋಹಣಕ್ಕೆ ಒಂದು ಕಾಲನ್ನು ಬಲಗಾಲನ್ನು ಇಟ್ಟಿದ್ದಾರೆ. ನಿಲ್ಲೇ ಅಂತ ಸದ್ದು. ಎಲ್ಲಿ ಅಂತ ನೋಡ್ತಾರೆ, ಶಾರದಾಂಬಿಯೇ ಹೇಳ್ತಾ ಇದ್ದಾಳೆ ನಿಲ್ಲಿ. ಯಾಕೆ, ಏನು ತ್ವಂಚಾಂಗನಾಹ ಸಮುಪಭುಜ್ಯ ಕಲಾ ರಹಸ್ಯ ಪ್ರಾವೀಣ್ಯ ಭಾಜನ ಮಹೋರ್ಯತಿ ಧರ್ಮನಿಷ್ಠ ಆರೋಢುಮೀದೃಶ ಪದಂ ಕಥಮರ್ಹತಾತೆ. ಶಾರದ ಪ್ರಶ್ನೆ ಕೇಳ್ತಾ ಇದ್ದಾಳೆ ಇದನ್ನ. ಆರೋಢುಮೀದೃಶ ಪದಂ ಕಥಮರ್ಹತಾತೆ, ನಿನಗೆ ಎಲ್ಲೆಯ ಯೋಗ್ಯತೆ ಇದೆ ಈ ಸರ್ವಜ್ಞ ಪೀಠವನ್ನು ಆರೋಹಣ ಮಾಡೋದಕ್ಕೆ? ಯಾಕೆ ಅಂದರೆ ನೀನು ತ್ವಂಚ ಅಂಗನಾಹ ಸಮುಪಭುಜ್ಯ, ಅಂಗನೆಯರ ಜೊತೆಗೆ ಸೇರಿಕೊಂಡು ಭೋಗಿಸಿಬಿಟ್ಟಿದ್ದೀಯೇ. ಕಲಾರಹಸ್ಯ ಪ್ರಾವೀಣ್ಯ ಭಾಜನಮಭೋರ್ಯತಿ ಧರ್ಮನಿಷ್ಠ, ಯತಿಯಾಗಿದ್ದುಕೊಂಡು ಯತಿ ಧರ್ಮದಲ್ಲಿದ್ದುಕೊಂಡು ಹೆಣ್ಣುಗಳನ್ನು ಅನುಭವಿಸಿದ್ದೀಯಲ್ಲ. ಸರ್ವಜ್ಞತೇನ ವಿಮಲತ್ವಮಪೀಹ ಹೇತು, ಬರೀ ಸರ್ವಜ್ಞ ಆದರೆ ಸರ್ವಜ್ಞ ಪೀಠಾರೋಹಣ ಹತ್ತೋಕ್ಕಾಗೋದಿಲ್ಲ. ಶುದ್ಧರಾಗಿರಬೇಕು, ಯತಿಯಾಗಿರಬೇಕು. ಯತಿ ಧರ್ಮದಲ್ಲಿದ್ದು ಹೆಣ್ಣುಗಳನ್ನು ಅನುಭವಿಸಿ ನೀನು ಹೀಗೆ ಬಂದಿರತಕ್ಕಂಥದ್ದಕ್ಕೆ ನಿನಗೆ ಅರ್ಹತೆಯೇ ಇಲ್ಲ. ಭಗವತ್ಪಾದರು ಹೇಳಿದರು, ಬಹಳ ಅದ್ಭುತವಾದ ಉತ್ತರವನ್ನು ಕೊಟ್ಟರು. ನಾಸ್ಮಿನ್ ಶರೀರೇ ಕೃತ ಕಿಲ್ಬಿಷೋಹಂ ಜನ್ಮ ಪ್ರಭೃತ್ಯಂಬನ ಸಂದಿಹೇಹಂ ವ್ಯಧಾಯಿ ದೇಹಾಂತರ ಸಂಶ್ರಯಾದ್ಯನ್ನತೇನ ಲಿಪ್ಯೇತ ಹಿ ಕರ್ಮಣಾನ್ಯಃ. ಬಹಳ ವಿಸ್ತಾರವಾದಂಥ ಉತ್ತರ ಹೇಳಬೇಕು, ಕಾಲವಿಲ್ಲ. ಭಗವತ್ಪಾದರ ಆಶಯ ಇಷ್ಟು, ದೇಹ ಬೇರೆ ಆತ್ಮ ಬೇರೆ. ಈ ಆತ್ಮ ಅನ್ನತಕ್ಕಂಥದ್ದಕ್ಕೆ ಅನೇಕ ದೇಹಗಳಿದೆ. ಎಷ್ಟೆಷ್ಟೋ ಜನ್ಮಗಳನ್ನು ಎತ್ತುಕೊಂಡು ಈ ಜನ್ಮದಲ್ಲಿ ಈ ದೇಹವನ್ನು ಹೊಂದಿದೆ. ಈ ದೇಹವನ್ನು ಹೊತ್ತಿರತಕ್ಕಂತಹ ಆತ್ಮಕ್ಕೆ ಹಿಂದಿನ ದೇಹಗಳ ಸಂಪರ್ಕ ಏನಾದರೂ ಉಂಟೋ? ಹಿಂದಿನ ದೇಹಗಳು ಮಾಡಿರತಕ್ಕಂತಹ ಕ್ರಿಯೆಗಳಿಗೂ ಈಗಿರತಕ್ಕಂತಹ ಆತ್ಮಕ್ಕೂ ಯಾವ ಸಂಬಂಧ ಇದೆ? ಯಾಕೆ ಅಂದರೆ ಆತ್ಮ ಅನ್ನತಕ್ಕಂಥದ್ದು ಉಪಭೋಜ್ಯ ಅಲ್ಲ ಅಂತ ಹೇಳಿಬಿಟ್ಟಿದ್ದೀವಿ ಅದ್ವೈತದಲ್ಲಿ. ಹಾಗೆಯೇ ಹೇಗೆ ಹಿಂದಿನ ಜನ್ಮಗಳ ದೇಹಗಳು ಮಾಡಿರತಕ್ಕಂತಹ ಕ್ರಿಯೆಗಳು ಆತ್ಮಕ್ಕೆ ಅಂಟುವುದಿಲ್ಲವೋ, ನಾನೇನು ಮಾಡಿದೆ, ಅಮರುಕನ ದೇಹಕ್ಕೆ ಹೋದೆ, ಆತ್ಮ ಅಮರುಕನ ದೇಹಕ್ಕೆ ಹೋಯಿತು. ಸ್ತ್ರೀಯರನ್ನು ಅನುಭವಿಸಿದ್ದು ಅಮರುಕನ ದೇಹ, ನಾನಲ್ಲ, ನಾನು ಸಾಕ್ಷಿಯಾಗಿದ್ದೆ ಅಷ್ಟೇ. ಹೀಗಾಗಿ ನಾಸ್ಮಿನ್ ಶರೀರೇ ಕೃತ ಕಿಲ್ಬಿಷೋಹಂ ಜನ್ಮ ಪ್ರಭೃತ್ಯಂಬನ ಸಂದಿಹೇಹಂ, ಹುಟ್ಟಿದ ಕ್ಷಣದಿಂದ ಇಲ್ಲಿಯ ತನಕ ನನ್ನ ದೇಹ ಪರಿಶುದ್ಧವಾಗಿದೆ. ವ್ಯಧಾಯಿ ದೇಹಾಂತರ ಸಂಶ್ರಯಾದ್ಯನ್, ಹಿಂದಿನ ದೇಹಗಳಲ್ಲಿ ಬಂದಂತಹ ಕರ್ಮಗಳು ಹೇಗೆ ನನ್ನ ಆತ್ಮಕ್ಕೆ ಅಂಟುವುದಿಲ್ಲವೋ ಹಾಗೆ ಅಮರುಕನ ದೇಹದಲ್ಲಿ ಮಾಡಿರತಕ್ಕಂತಹ ಕರ್ಮಗಳಿಗೂ ನನಗೂ ಸಂಬಂಧ ಇಲ್ಲ. ಏನಮ್ಮ ಒಪ್ಕೊಳ್ತೀಯೇನಮ್ಮ? ನನ್ನ ದೇಹ ಪರಿಶುದ್ಧವಾಗಿದೆಯೇನಮ್ಮ? ಸರಸ್ವತಿ ಸುಮ್ಮನಾಗಿ ಬಿಟ್ಲಂತೆ. ಬಹಳ ಸುಂದರವಾಗಿ ಮುಕ್ತಾಯ ಆಗುತ್ತೆ. ಇತ್ತಂ ನಿರುತ್ತರ ಪದಾಂ ಸವಿಧಾಯ ದೇವಿ, ಹೀಗೆ ವಾಣಿಯನ್ನು ನಿರ್ವಾಣಿಯನ್ನಾಗಿ ಮಾಡಿ, ನಿರುತ್ತರಳನ್ನಾಗಿ ಮಾಡಿ, ಸರ್ವಜ್ಞಪೀಠಮಧಿರುಹ್ಯ ನನಂದ ಸಭ್ಯ, ಸರ್ವಜ್ಞಪೀಠವನ್ನು ಆರೋಹಣ ಮಾಡಿ ಅಭಿನವ ಸರ್ವಜ್ಞರಾಗಿ ಬಿಟ್ಟಿದ್ದಾರೆ ಭಗವತ್ಪಾದರು. ಆತ್ಮೀಯರೇ, ಇದು ಅತ್ಯಂತ ಓಡಿ 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 ನಾನು ಮುಗಿಸಿರತಕ್ಕಂಥ ಭಗವತ್ಪಾದರ ಚರಿತ್ರೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ.
ನಾನು ಎಲ್ಲೋ ಹಕ್ಕಿನೋಟವನ್ನು ಮಾತ್ರ ಬೀರಿದ್ದೇನೆ ಭಗವತ್ಪಾದರನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ. ಭಗವತ್ಪಾದರ ಅನುಗ್ರಹವಿದ್ದರೆ ಮುಂದೊಮ್ಮೆ ಒಂದು 50 ಗಂಟೆಗಳ ಸುದೀರ್ಘವಾದ ಭಗವತ್ಪಾದರ ದರ್ಶನವನ್ನು ನಿಮ್ಮ ಜೊತೆಗೆ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಅಂಥ ಒಳ್ಳೆಯ ಕಾಲಕ್ಕಾಗಿ ಕಾಯೋಣ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪಾದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯ ಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ.